ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಶೋಭಾ ಅಂತ. ನಾನು ಬೆಂಗಳೂರಿಂದ ಕರೆ ಮಾಡ್ತಿದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 3/5/95 ಮೇಡಮ್. 3/5/95. ಹುಟ್ಟಿದ ಸಮಯ ಬೆಳಿಗ್ಗೆ 5:15 ಮೇಡಮ್, ಬುಧವಾರ. 5:15. ಸರಿ ಮೇಡಮ್, ಗುರುಜಿ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಹೇಳಿ. 5:15 ಬೆಳಗ್ಗೆ. 5:15 ಬೆಳಗ್ಗೆ. ಮೇಡಮ್ ಅವರೇ, 3/5/95. 95 ಸರ್, 95. ಓಕೆ, ಏನು ನಿಮ್ಮ ಪ್ರಶ್ನೆ? ನಿಮ್ಮ ತಮ್ಮನ ಹೆಸರೇನು? ನಮ್ಮ ಶಶಿ ಅಂತ ಸರ್. ಶಶಿ, ಏನು ಕೇಳ್ತೀರ ತಮ್ಮನ ಬಗ್ಗೆ? ಅದೇ ಅವನಿಗೆ ಆರೋಗ್ಯ ಹೆಂಗಿರುತ್ತೆ, ಕೆಲಸ, ಮದುವೆ. ಹೌದಾ? ಹೌದು. ಏನಂತೆ, ಶಶಿ ಅಂತ ಹೇಳಿದ್ದೀರಾ? ಹೌದು, ಶಶಿ ಅಂತ ಇದ್ದೀವಿ ಸರ್. ಶಶಿಗೆ ಭಾಳ ವಿಶೇಷವಾಗಿ ಶಶಿದ ಆರೋಗ್ಯ ಸಮಸ್ಯೆ ಬರುತ್ತೆ ಮೇಡಮ್ ಅವರೇ. ಆರೋಗ್ಯ ಸಮಸ್ಯೆ ಇದೆ ಸರ್, ಈಗಾಗಲೇ ಸ್ವಲ್ಪ ಶುಗರ್ ಇದೆ. ಹೌದು, ತುಂಬ ಜಾಸ್ತಿ ಇದೆ ಮೇಡಮ್. ಲಗ್ನದಲ್ಲಿ ಕೇತು ಮತ್ತು ಸೂರ್ಯಗ್ರಹ ಇದ್ದಾನೆ. ಲಗ್ನಾಧಿಪತಿ ನೀಚನಾಗಿದ್ದಾನೆ. ಗುರು ಅಷ್ಟಮದಲ್ಲಿದ್ದಾನೆ. ತಂದೆನಿಗೂ ಕೂಡ ತೊಂದರೆ ಕೊಡುತ್ತೆ. ತಂದೆ ಇದ್ದಾರಾ? ಇದ್ದಾರೆ ಸರ್, ತಂದೆ ಇದ್ದಾರೆ. ತಂದೆ ತಾಯಿ ಅವರಿಗೆಲ್ಲ ತೊಂದರೆ ಕೊಡುತ್ತೆ. ಶುಕ್ರ ನೀಚನಾಗಿದ್ದಾನೆ. ತುಂಬ ವೆರಿ ಡೇಂಜರ್ ಜಾತಕ ಅಂತ ಹೇಳ್ತೈತೆ ಮೇಡಮ್ ಅವರೇ. ಜಾತಕ ಚೆನ್ನಾಗಿಲ್ಲ ಮೇಡಮ್ ಅವರೇ. ಶನಿ ಒಬ್ಬನೇ ಚೆನ್ನಾಗಿದೆ. ಮನೇಲಿ ಗಾಡಿಗೂ ಬೈಕು ಇದ್ದಾವ? ಗಾಡಿ ಇದೆ ಸರ್, 2 ವೀಲರ್ ಒಂದಿದೆ. ಅದನ್ನು ಹೇಳುತ್ತೆ. ಭಾಳ ವಿಶೇಷವಾಗಿ 2036ವರೆಗೂ ತುಂಬ ಗಂಡಾಂತರ ಇದೆ. ನಿಮ್ಮ ಫ್ಯಾಮಿಲಿ ಯಾರಿಗೂ ಶುಗರ್ ಬಂದಿಲ್ವಾ? ಶುಗರ್ ಇದೆ ಸರ್, ಎಲ್ಲರಿಗೂ ಇದೆ. ಅಪ್ಪನಿಗಿದೆ, ನಮ್ಮ ಶಶಿಗಿದೆ. ಹೌದು, ಯಾಕೆಂದರೆ ಗುರು ದೇಶ ನಡಿಬೇಕಾದ್ರೆ ಶುಗರ್ ಬರುತ್ತೆ. ಏನೇಳೆ ಶುಗರ್ ಬರುತ್ತೆ. ಬೇರೆ ಜ್ಯೋತಿಷರೆಲ್ಲ ಸುಮ್ಮನೆ ಪುಂಗಿ ಊದ್ತಾರೆ. ಏನೇಳೆ ಹೌದು. ಗುರು ಬಂದರೆ ಒಳ್ಳೆಯದು, ಮದುವೆ ಆಗುತ್ತೆ, ಮುಂಜಿ ಬರುತ್ತೆ ಅಂತ. ಎಲ್ಲಿ ಕಿಡ್ನಿ ಸ್ಟೋನು ಬರುತ್ತೆ. ಶುಗರ್ ಜಾಸ್ತಿ ಆದರೆ ಕಿಡ್ನಿನೇ ಹೋಯ್ತವೆ. ಏನೇಳೆ ಹೌದು, ಕಿಡ್ನಿನೂ ಹೊರಟೋಗುತ್ತೆ ಶುಗರ್ ಜಾಸ್ತಿ. ಕಿಡ್ನಿನೇ ಹೋಗುತ್ತೆ. ಜಾತಕ ಚೆನ್ನಾಗಿಲ್ಲ ಮೇಡಮ್. ತಂದ್ರೆ ತೂಕಕ್ಕೆ ಹಾಕ್ಬೇಕು, ಹಂಗಿದೆ. ಏನು ಚೆನ್ನಾಗಿಲ್ಲ. ಇವಾಗ ಯಾವಾಗ ಬೇಕಾದ್ರೂ ಮದುವೆ ಮಾಡ್ಬೋದು. ಏನು ಮೇಡಮ್ ಅವರೇ? ಮದುವೆ ಲೈಫು ಕೂಡ ಚೆನ್ನಾಗಿಲ್ಲ ಮೇಡಮ್ ಅವರೇ. ಮದುವೆ ಆದಮೇಲೆ ಕೂಡ ಡೈವರ್ಸ್ ಎಲ್ಲ ಆಗುತ್ತೆ. ಹೌದ್ರಾ? ಮದುವೆನೂ ಕೂಡ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರು ಮದುವೆ ಸಿಗ್ತಾರೆ. ಅಂದರೆ ಯಾರೋ ಲವ್ ಮಾಡಿರ್ತಾರೆ, ಯಾರ ಜೊತೆ 3-4 ವರ್ಷ ಓಡಾಡಿರ್ತಾರೆ, ಒಂದು 5 ವರ್ಷ ಓಡಾಡಿರ್ತಾರೆ. ಅಂಥವ್ರನ್ನ ಕಟ್ಕೋಬೇಕಾಗತ್ತೆ. ಏನೇಳೆ ಫಸ್ಟ್ ಮ್ಯಾರೇಜ್ ಯಾವುದು ಉತ್ತಮವಾಗಿರಲ್ವಾ ಸರ್? ಯಾವುದೇ ಕಾರಣಕ್ಕೂ ಸಪ್ತಮಾಧಿಪತಿ ಶುಕ್ರಗ್ರಹ ವ್ಯಯಸ್ಥಾನದಲ್ಲಿ ಹುಚ್ಚನಾಗಿದ್ದಾನೆ. 12ನೇ ಮನೇಲಿ. 12ನೇ ಅಷ್ಟಮದ. ಅಂದರೆ ಯಾರ ಜೊತೆಲೋ 2 ವರ್ಷನೋ 3 ವರ್ಷನೋ 5 ವರ್ಷನೋ ಸಂಸಾರ ಮಾಡಿರ್ತಾರೆ. ಡವ್ ಮಾಡಿಬಿಟ್ಟು ತಾಳಿ ಕಟ್ಬಿಡ್ತಾರೆ. ನನ್ನ ಮಗಳು ಆಚೆನೇ ಹೋಗಿಲ್ಲ, ಮನೇಲಿ ಸಾಕಿದೆ ಅಂತೇಳಿ ಊರೇ ಮೇಲೆ ಬಂದಿರ್ತಾರೆ. ಏನೇನೆ, ಅಯ್ಯೋ ನನ್ನ ಮಗಳು ಕತ್ತು ಬಗ್ಸ್ಕೊಂಡು ಹೋಗ್ಬಿಟ್ರೆ ದೇವರೇ ಕತ್ತೆತ್ತು ನೋಡ್ತಾಳೆ ನನ್ನ ಮಗಳು ದೇವ್ರ ಸನ್ಕೋದ್ರೆ ದೇವರೇ ಕತ್ತೆತ್ತು ನೋಡ್ತಾರೆ. ಅಂಥ ಮಗಳು ಅಂತಾರೆ. ಊರನ್ನೇ ಕತ್ತೆತ್ತು ನೋಡ್ರೆ ಮಗಳನ್ನ ಕಟ್ಕೊತಾರೆ ಸೊಸೆಯಾಗಿ. ಆ ಥರ ಆಗುತ್ತೆ ಸರ್? ಆಗಲೇ ಬೇಕು ಮೇಡಮ್. ತಂದಿರೋದು ಹಂಗೆ. ಓದ್ ಜಮ್ದಲ್ಲಿ ಯಾವ ಕರ್ಮ ಮಾಡಿ ಹುಟ್ಟಿರ್ತಾರೋ ಗೊತ್ತಿರಲ್ವಲ್ಲ ಮೇಡಮ್ ಅವರೇ. ಓದ್ ಜಮ್ದಲ್ಲಿ ಏನು ಕರ್ಮ ಮಾಡಿರ್ತಾರೋ ಈ ಜಮ್ದಲ್ಲಿ ಅನುಭವಿಸ್ಬೇಕಲ್ಲ. ಸ್ವಲ್ಪನೂ ಚೆನ್ನಾಗಿಲ್ವಾ ಸರ್ ಜಾತಕ? ಸ್ವಲ್ಪನೂ ಚೆನ್ನಾಗಿಲ್ವಾ? ಒಂಚೂರು ಚೆನ್ನಾಗಿಲ್ಲ ಮೇಡಮ್ ಅವರೇ. ಶುಕ್ರಗ್ರಹ ಗುರುಗ್ರಹ ಕೆಟ್ಟಿರೋ ಜಾತಕದಲ್ಲಿ ಎಲ್ಲಿ ಚೆನ್ನಾಗಿರ್ತಾರೆ? ಶುಕ್ರನೂ ಕೆಟ್ಟಿದ್ದಾನೆ, ಗುರುನೂ ಕೆಟ್ಟಿದ್ದಾನೆ. ಅದು ವೆರಿ ಲಗ್ನದಲ್ಲೇ ಕೇತು ಗ್ರಹ ಇದ್ದಾನೆ. ಕೇತು ಗ್ರಹ ಇದ್ದು ಲಗ್ನದಲ್ಲಿ ಅದು ಹೆಂಗೆ ಚೆನ್ನಾಗಿರೋಕ್ಕೆ ಸಾಧ್ಯ? ಲಗ್ನಾಧಿಪತಿ ಶನಿ ನೀಚನಾಗಿದ್ದಾನೆ. ಲಗ್ನಾಧಿಪತಿ ಕುಜಗ್ರಹ ಹೋಗಿದ್ದಾನೆ. ಹಾಗಾಗಿ ಓದಿ ಕೆಲ್ಸಕ್ಕೆ ಹೋಗ್ಬೋದು. ಮ್ಯಾರೇಜ್ ಲೈಫ್ ಮದುವೆ ಆದಮೇಲೆ ಮೇಡಮ್ ಮನೇಲಿ ಪರ್ಕೆ ತಂದು ಇವರೇ ಕಸ ಗುಡಿಸ್ಕೋಬೇಕು. ಹಂಗಿರುತ್ತೆ ಮಕರ. ಒಳ್ಳೆಯದಾಗಲಿ.